ಕಳೆದ 12 ದಿನ ಆಯಿತು ಯಾದಗಿರಿಯಲ್ಲಿ ಇಬ್ಬರು ಹೆಣ್ಣುಮಕ್ಕಳ ಮೇಲೆ ಬರ್ಬರವಾಗಿ ಅತ್ಯಾಚಾರ ಮತ್ತು ಕೊಲೆ ಮಾಡಿರುವಂಥ ಇವತ್ತು ಖಂಡಿಸಿ ಇವತ್ತು ಹೋರಾಟಕ್ಕೆ ನಮ್ಮೆಲ್ಲರಿಗೂ ಕೂಡ ಕರೆಗೆ ಹೋಗೊಟ್ಟು ನಾವೆಲ್ಲ ಬಂದಿರೋದಕ್ಕೆ ಸ್ವಾಗತ ಕೋರೋಣ. ಇವತ್ತು ಹೋರಾಟವನ್ನು ಪ್ರತಿಮೆಗೆ ಹಿಂದೆ ಬರಬೇಕು, ಹಿಂದೆ ಬರ್ರಿ, ಹಿಂದೆ ಹೋಗಿ. ನಲ್ಲಿ ಏನೋ ಅಲೆಮಾರಿ ಸಮುದಾಯದ ಬಡ ಹೆಣ್ಣು ಮಕ್ಕಳು ಚಿಂದಿ ಆಯುವ ಹೋಗುವ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಕಳ ಮೇಲೆ ಅಮಾನುಷವಾಗಿ ದೌರ್ಜನ್ಯವೆಸಗಿ ಅವರ ಕೊಲೆಯನ್ನು ಖಂಡಿಸಿ ಇವತ್ತು ನಾಡಿನ ಕರ್ನಾಟಕ ರಾಜ್ಯದ ಹಲವಾರು ಕಡೆ ಈ ದೇಶ ಪ್ರೇಮಿ ಹೋರಾಟ ನಡೀತಾ ಇದೆ. ಈ ಹೋರಾಟದ ಭಾಗವಾಗಿ ಇಲ್ಲಿ ಹೊಸಪೇಟೆಯಲ್ಲಿ ಸರ್ ನಾವು ಇವತ್ತು ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಂಘಟನೆಯ ವತಿಯಿಂದ ಮತ್ತು ಅದೇ ರೀತಿ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದಿಂದ ಇವತ್ತು ಹೊಸಪೇಟೆಯಲ್ಲಿಯೂ ಸಹ, ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿಯೂ ಸಹ ಆ ಒಂದು ಘಟನೆಯನ್ನು ಖಂಡಿಸಿ ನಾವು ಸ್ನೇಹಿತರೆ, ಆತ್ಮೀಯ ಹೋರಾಟಕ್ಕೆ ಬಂದಂತ ನಮ್ಮೆಲ್ಲ ಅಲೆಮಾರಿ ನಾಯಕರು ಮತ್ತು ಮಹಿಳಾ ಸಂಘಟನೆಗಳ ಅಧ್ಯಕ್ಷರುಗಳು ಮತ್ತು ಮಹಿಳೆಯರಿಗೂ ಮತ್ತು ಯುವಕರೇ, ಆತ್ಮೀಯ ಬಂಧುಗಳೇ, ಇವತ್ತು ಕರ್ನಾಟಕದಲ್ಲಿ ಅದು ಯಾದಗಿರಿ ಜಿಲ್ಲೆ ಗುರುಮಿಟ್ಕಲ್ ತಾಲೂಕಿನಲ್ಲಿ ಅತ್ಯಂತ ಅಲೆಮಾರಿ ಕುಟುಂಬಗಳು, ಬಡ ಕುಟುಂಬಗಳು ಸುಮಾರು ಇಂದಿರಾನಗರದಲ್ಲಿ ಸುಮಾರು 50ರಿಂದ 60 ಕುಟುಂಬಗಳು ವಾಸವಾಗಿರ್ತವೆ. ಆ ವಾಸವಾಗಿರುವ ಕುಟುಂಬಗಳು ಆ ಎರಡು ಹೆಣ್ಣು ಮಕ್ಕಳು ಮಹಿಳೆಯರು, ಒಬ್ಬರು 15 ವರ್ಷ, ಒಬ್ಬರು 18 ವರ್ಷದ ಮಹಿಳೆಯರು, ಅವರ ತಂದೆ ತಾಯಿಗಳು ಅನಾರೋಗ್ಯದಿಂದ ಬಳಲುತ್ತಿರುವ ಸಂದರ್ಭದಲ್ಲಿ ಅವರಿಲ್ಲ ಕರ್ನಾಟಕದಲ್ಲಿ ಭಿಕ್ಷೆ ಬೇಡಿದ್ರೆ ಹಿಡಿದು ಒಳಗಾಗ್ತೀರಿ, ಕೂಲಿ ಕೆಲಸಕ್ಕೆ ಅವ್ರನ್ನ ಕರೆಯೋದಿಲ್ಲ. ಯಾಕೆ ಕರೆಯೋದಿಲ್ಲ ಅಂದ್ರೆ ಅವರು ಟೆಂಟುಗಳಲ್ಲಿ ಗುಡಾರಗಳಲ್ಲಿ ಇರ್ತಾರೆ. ಅವ್ರನ್ನ ನೋಡಿ ಇವ್ರು ಯಾರು ಕೆಲಸ ಮಾಡೋದಿಲ್ಲ ಅಂತೇಳಿ ಯಾವೊಬ್ಬ ನಾಯಕರು ಕೂಡ ಯಾರೊಬ್ಬರು ಕೂಲಿ ಕೆಲಸ ಕರೆಯೋದಿಲ್ಲ. ಹಾಗಾಗಿ ಜೀವನ ಮಾಡೋದಕ್ಕೆ ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಇರ್ತವೆ, ಆದರೆ ಅವರ ಜಡ್ಡು ಜಾಪತ್ತು ಬಂದರೆ ಹಣ ಇರೋದಿಲ್ಲ. ಹಾಗಾಗಿ ಅವರ ತಂದೆ ತಾಯಿ ಅನಾರೋಗ್ಯದಿಂದ ಇದ್ದರು. ಅವೆರಡೂ ಹೆಣ್ಣು ಮಕ್ಕಳು ಯಾವುದೇ ಕೆಲಸ ಇಲ್ಲದೆ ಏನು ಮಾಡಿದ್ರು, ಅವರು ಸಿಂಧಿ ಆಯುವ ಕೆಲಸ ಕಾಯಕ ಮಾಡಿಕೊಂಡು ದಿನನಿತ್ಯದ ಕೆಲಸ ಮಾಡ್ತಾ ಇದ್ರು. ಬಂಧಗಳ ಆವತ್ತಿನ ದಿವಸ ಏನಾಯಿತು, ಇಬ್ಬರು ಹೆಣ್ಣು ಮಕ್ಕಳನ್ನು ಅವ್ರನ್ನ ದುಷ್ಕರ್ಮಿಗಳು ಅವ್ರನ್ನ ಕರ್ಕೊಂಡು ಹೋಗಿ ರೇಪನ್ನು ಮಾಡಿ ಅವ್ರನ್ನ ಕೆರೆಯಲ್ಲಿ ಎಸ್ತಾರೆ. ಬಂಧಗಳ ಅದು ಘಟನೆ ನಡೆದು 10ನೇ ತಾರೀಕು ನಡೆದು 12ನೇ ತಾರೀಕು ಗೊತ್ತಾಯಿತು. ಒಂದೇ ದಿವಸದಲ್ಲಿ
ಆದೇಶವನ್ನು ಮಾಡುವ ಮೂಲಕ ಇಲ್ಲಿ ರಾಜ್ಯಾಧ್ಯಕ್ಷರಾದಂಥ ಸಣ್ಣ ಮಾರಿಯಪ್ಪ ಅವರು ಇದ್ದಾರೆ. ಅಲೆಮಾರಿ ಜನಾಂಗದ ರಾಜ್ಯಾಧ್ಯಕ್ಷರಾದ ಸಣ್ಣ ಮಾರಿಯಪ್ಪ ಅವರು ಇಲ್ಲಿದ್ದಾರೆ. ಬನ್ನಿ ಕೇಳೋಣ. ಸರ, ನಾವು ಅಲೆಮಾರಿ ಸಮುದಾಯಗಳು ಸುಮಾರು 72 ಸಮುದಾಯಗಳಿದ್ದೀವಿ ರಾಜ್ಯಾದ್ಯಂತ. ಈ ಅಲೆಮಾರಿ ಸಮುದಾಯಗಳಲ್ಲಿ ಗುರುಮೇಟಿಕಲ್ ತಾಲೂಕಿನಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಎಸೆದು ಇವತ್ತಿಗೆ 13 ದಿವಸ ಆಯಿತು. 13 ದಿವಸ ಆದರೂ ಸಹಿತ ಅಲ್ಲಿನ SPಗೆ, DCಗೆ, SPಗೆ ಎಲ್ಲದೂ ಕೂಡ ನಾವು ಮನವರಿಕೆ ಮಾಡಿದ್ದೀವಿ. ಅಲ್ಲಿ ಮಾಡಿದ ನಂತರ ಕೂಡ ಇವತ್ತು ರಾಜ್ಯಾದ್ಯಂತ ಕೂಡ ನಾವು ಹೋರಾಟ ಮಾಡಿದ್ದೀವಿ. ಮೊನ್ನೆ ತಾನೇ ಫ್ರೀಡಂ ಪಾರ್ಕಲ್ಲಿ ಕೂಡ ಪ್ರಗತಿಪರ ಚಿಂತಕರು, ಪ್ರಗತಿಪರ ಸಂಘಟನೆಗಳು ಸೇರಿ ಕೂಡ ರಾಜ್ಯಾದ್ಯಂತ ಹೋರಾಟ ಮಾಡಿ ನಾವು ಸರ್ಕಾರ ಗಮನ ಸೆಳೆದರೂ ಸುತ್ತ ಇವತ್ತಿಗೂ ಕೂಡ ಬಂಧಿಸಿಲ್ಲ. ಆದರೆ ಯಾಕೆ ಬಂಧಿಸಿಲ್ಲ ಅನ್ನೋ ನಮಗೆ ಅರ್ಥ ಆಗ್ತಾ ಇಲ್ಲ. ನಾವೇನು ಅಲೆಮಾರಿ ಮಕ್ಕಳು ಅಂತೇಳಿ ಇವರು ದಿಕ್ಕು ದೆಸೆ ಇಲ್ಲ ಅಂತೇಳಿ ಪ್ರಾಣಿ ಪಕ್ಷಿಗಳಿಂದ ಕಡೆ ಆಯ್ತು ಅಂತೇಳಿ ನಮ್ಮನ್ನ ಯಾವುದೋ ಇವಾಗ ಹಾಕ್ಕೊಳ್ತಾ ಇಲ್ಲ ಅಧಿಕಾರಿಗಳು ಬೇಜವಾಬ್ದಾರಿಯನ್ನು ಎದ್ದು ಕಾಣ್ತಾ ಇದೆ. ಇವತ್ತು ಸ್ವಾಮಿ ಈ ರಾಜ್ಯ ಸರ್ಕಾರ ಆಳ್ತಿರುವ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ತಾವು ಅಲೆಮಾರಿ ಮಕ್ಕಳನ್ನು ತಾವು ನೋಡಬೇಕು. ನಮ್ಮ ಎಲೆಕ್ಷನ್ ಬಂದಾಗ ತಾವು ಹೇಳ್ತೀರಿ ನಾನು ಪ್ರಮಾಣ ಮಾಡಿ ನಾವು ಅಲೆಮಾರಿಗಳನ್ನು, ನಾವು ಶೋಷಣೆಗೆ ಒಳಗಾದಂಥ ಅಲೆಮಾರಿಗಳಿಗೆ, ನಾವು ದೀನ ದಲಿತರನ್ನು ನಾವು ಕಾಪಾಡ್ತೀವಿ ಅಂತ ಹೇಳಿದ್ರಿ. ಮಾನ್ಯ ಸಿದ್ದರಾಮಯ್ಯನವರೇ ಇವತ್ತು 13 ದಿವಸ ಕಳೆದ್ರೆ ಸುತ್ತ ತಮ್ಮ ಗಮನಕ್ಕೆ ಮಾಧ್ಯಮದವರು ಸುತ್ತ ಹಾಕಿದ್ರು. ಇದುವರೆಗೆ ಆಯ್ತು, ಅವ್ರನ್ನ ಬಂಧಿಸಿಲ್ಲ ಬಂಧುಗಳೇ. ಹಾಗಾಗಿ ಮಾನ್ಯ ಗೃಹ ಮಂತ್ರಿಗಳೇ, ತಮ್ಮ ಕಣ್ಣಿಗೆ ನಾವು ಕಾಣ್ತಾ ಇಲ್ವಾ? ನಾವು ಅಲೆಮಾರಿಗಳು ಮನುಷ್ಯರಲ್ಲವಾ ನಾವು? ಹಾಗಾದ್ರೆ ನಾವಿವತ್ತು ಸಿಂಧಿ ಹಾಯಿಸ್ಕೊಂಡು ಜೀವನ ಮಾಡ್ತಕ್ಕಂಥ ಜನ ಪ್ರಾಣಿ ಪಕ್ಷಿಗಳಿಗಿಂತ ನಾಯಿಗಳಿಗಿಂತ ನಾವು ಕಡೆಯಾದಿವ. ಮಾನ್ಯ ಗೃಹ ಮಂತ್ರಿಗಳೇ, ನಾವು ಕೂಡಲೇ ಕೂಡ ಬಂಧಿಸಬೇಕು. ಬಂಧಿಸಲ್ಲ ನಾವು ಉಗ್ರ ಹೋರಾಟ ಮಾಡ್ತೀವಿ. ಆ ಕುಟುಂಬದವರಿಗೆ, ಆ ಹೆಣ್ಮಕ್ಳನ್ನು ಯಾರು ಸತ್ತರು ಆ ಸತ್ತವರಿಗೆ ನ್ಯಾಯ ಸಿಗಬೇಕು. ಅವ್ರಿಗೆ ತಲಾ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಕೂಡಲೇ ಆ ಕಿಡಿಗೇಡಿಗಳನ್ನು ಬಂಧಿಸಿ ಜೈಲಿಗೆ ಹಾಕಬೇಕು. ಇಲ್ಲ ನೀವು ಜೈಲಿಗೆ ಹಾಕಿಲ್ಲ ಅಂದ್ರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಎಚ್ಚರಿಕೆಯನ್ನು ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಮನೆ ಮುಂದೆ, ಗೃಹ ಮಂತ್ರಿ ಮನೆ ಮುಂದೆ, ಮತ್ತೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಮನೆ ಮುಂದೆ ಕೂಡ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ನಮ್ಮ ಹೋರಾಟದ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಬಂಧುಗಳೇ. ಇದು ಯಾವ ತರ ತಿರುವು ಕೊಡುತ್ತೆ ಅಂತ ನೋಡಬೇಕಾಗಿದೆ. ಈ ಒಂದು ವಿಷಯದ ಬಗ್ಗೆ, ಈ ಒಂದು ಸಮಸ್ಯೆಯ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಂಡು ಸೂಕ್ತವಾದ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕು, ಹೆಣ್ಣು ಮಕ್ಕಳಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಎಂದು ಸರ್ಕಾರಕ್ಕೆ ಇವರು ಆಗ್ರಹ ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಇವರು ಯಾರಾದರೂ ಈ ತರ ಒಂದು ಘಟನೆ ನಡೆಯಕ್ಕೆ ಆಗ್ಲಾರ್ದಂಗೆ ನೋಡ್ಕೋಬೇಕು ಮತ್ತು ಇವರಿಗೆ 25 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಕೊಟ್ಟು ಇವರನ್ನು ಸಹಕರಿಸಬೇಕು ಎಂದು ನೇರವಾಗಿ ಅಲೆಮಾರಿ ಸಂಘದ ರಾಜ್ಯಾಧ್ಯಕ್ಷರಾದ ಸಣ್ಣ ಪರಿಶಿಷ್ಟ ಜಾತಿ ಜನಜಾಗೃತ ಸೇವಾ ಅಲೆಮಾರಿ ಸಂಘದ ಅಧ್ಯಕ್ಷರು. ಈಗಾಗಲೇ ನಮ್ಮ ಯಾದಗಿರಿ ಜಿಲ್ಲೆ ಮುಟ್ಕಲ್ಲು ಗ್ರಾಮದಲ್ಲಿ ನಾವು ಇದು ಒಂದು ಪ್ರತಿಘಟನೆ ಅಲೆಮಾರಿ ಜನಗಳಿಗೆ ತುಂಬ ಚಿಂತಾಜನಕ ಆಗಿರ್ತಕ್ಕಂಥ ಘಟನೆ. ದಿನಕ್ಕೆ ಈ ಘಟನೆಯನ್ನ ಖಂಡಿಸಿ ಏನೋ ಕರ್ನಾಟಕ ರಾಜ್ಯಾದ್ಯಂತ ನಡೀತಕ್ಕಂಥ ಹೋರಾಟದಲ್ಲಿ ಅದು ಭಾಗವಾಗಿ ನಾವು ಈ ಹೊಸಪೇಟೆಯ ವಿಜಯನಗರ ಹೊಸಪೇಟೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಪ್ರತಿಭಟನೆಯನ್ನು ಏನು ಅಂದ್ಕೊಂಡಿದ್ದೇವೆ. ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಬಂದಿದ್ದಾರೆ, ಮಹಿಳಾ ಸಂಘಟನೆಯವರು ಬಂದಿದ್ದಾರೆ, ವಿದ್ಯಾರ್ಥಿಗಳು ಸಹ ಬಂದಿದ್ದಾರೆ ಮತ್ತು ಅವರನ್ನು ಬೆಂಬಲಿಸಿ ಹಲವಾರು ಸಮುದಾಯ ಸಂಘಟನೆಗಳು ಸಹ ಇಲ್ಲಿ ಸರಿಗೆ ಮನವಿ ಕೊಡ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ ದುಡಿಯೋ ಜನ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯೋಷ್ಟು ಇದೀವಿ. ಇವಾಗ ಏನು ಅಂತ ಹೇಳಿದ್ರೆ ದಿನಕ್ಕೊಂದು ಈ ತರ ಅತ್ಯಾಚಾರ ಆಗ್ತಾ ಇದ್ರೆ ಹೆಣ್ಮಕ್ಳು ಯಾವ ರೀತಿ ಹೊರಗಡೆ ಹೋಗೋದು ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಇದೇ ರೀತಿ ಮುಂದಿನ ದಿನ ಆದ್ರೆ ನಾವು ಇನ್ನೂ ಪ್ರತಿಭಟನೆ ಮಾಡ್ತಾ ಇದೀವಿ. ಇವಾಗ ಏನು ಅವರು ಸಾಯಮ್ಮ ಮತ್ತು ಶ್ಯಾಮಮ್ಮ ಅವರು ಭಾರತದಲ್ಲಿ 2 ಭಾರತ ಇದೆ. ಅದು ಒಂದು ಪುರಸ್ಕೃತ ಭಾರತ, ಒಂದು ಬಹಿಷ್ಕೃತ ಭಾರತ ಅಂತೇಳಿ ಹೇಳಿದರು. ಬಂಧುಗಳೇ, ಸ್ವತಂತ್ರ ಬಂದು ಸಂವಿಧಾನ ರಚನೆಯಾಗಿ ಒಂದು 60-70 ವರ್ಷ ಆದರೂ ಕೂಡ ಈ ದೇಶದಲ್ಲಿ ಭಯ ಮತ್ತು ಅವಮಾನದಿಂದ ಬದುಕ್ತಿರುವಂತ ಕಮ್ಯುನಿಟಿಗಳು ನಾವೆಲ್ಲ. ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷರು, ಗಂಗಾವತಿ ತಾಲೂಕು ಅಧ್ಯಕ್ಷರು, ಯಾದಗಿರಿಯಲ್ಲಿ ನಡೆದಂಥ ಶ್ಯಾಮಮ್ಮ ಮತ್ತು ತಾಯಮ್ಮ ಅವರಿಗೆ
ಅತ್ಯಾಚಾರ ಮತ್ತು ಕೊಲೆ ಆದಂಥ ಘಟನೆಯನ್ನು ಇದಕ್ಕಿಂತ ಮೊದಲು ಸಾರ್ವಜನಿಕರಲ್ಲಿ ಪ್ರಪಂಚದಲ್ಲಿ ನಡೀತಿತ್ತು. ಈಗ 3ನೇ ಬಾರಿ ನಮ್ಮ ಅಲೆಮಾರಿಗಳು ಮತ್ತು ಬುಡಗಜಂಗಮ ಸಮಾಜದವರೆಗೂ ಮೇಲೆ ಸಿರುಗುಂಪ ಒಂದು, ಆಮೇಲೆ ಯಾದಗಿರಿ ಮತ್ತು ಇನ್ನೊಂದು ಯಾವುದೋ ಅಲ್ಲಿ ಗುರುಮಠಕಲ್ ಹತ್ರ 3 ಬಾರಿ ನಡೆದಿದೆ. ಇಂಥ ಅತ್ಯಾಚಾರ ನಡಿಬಾರ್ದು ಅಂತೇಳಿ ನಮ್ಮ ಸಮಾಜವರು ಎಲ್ಲರೂ ಒಗ್ಗೂಡಿ ಮತ್ತು ಈ ಸಮಾಜ ಬುಡಗಜಂಗಮ ಮತ್ತು ಅಲೆಮಾರಿ ಅಲೆಮಾರಿ ಸಂಘದವರು ಎಲ್ಲ ಒಗ್ಗಟ್ಟಾಗಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಹೋರಾಟದಿಂದ ಎಲ್ಲ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮದು ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ ಇದನ್ನು ನಮ್ಮ ಸಂಘದ ವತಿಯಿಂದ ಹೋರಾಟದಿಂದ ಎಲ್ಲ ಮನವಿಗಳು ಅವರು ತಲುಪಬೇಕು ಮತ್ತು ಕೇಂದ್ರ ಸರ್ಕಾರದಿಂದ ಮಾನ್ಯ ಪ್ರಧಾನಮಂತ್ರಿಯವರಿಗೂ ಮಾನ್ಯ ಮಹಿಳೆಯರಾದಂಥ ಮಾನ್ಯ ರಾಷ್ಟ್ರಪತಿಯವರಿಗೂ ನಮ್ಮ ಮನವಿಯನ್ನು ಮುಟ್ಟಬೇಕೆಂದು ಈ ಹೋರಾಟದಲ್ಲಿ ನಾವೆಲ್ಲ ಭಾಗವಹಿಸಿ ಅತಿ ಶಾಂತಿ ರೀತಿಯಿಂದ ಮಾಡ್ತಿದ್ದೇವೆ. ಅವರಿಗೆ ಗಲ್ಲು ಶಿಕ್ಷೆ ಏರೋ ತನ ನಾವು ಶಾಂತ ರೀತಿಯಿಂದ ಮಾಡ್ತಿದ್ವಿ. ಸರ್ಕಾರವನ್ನು ಈ ಆದೇಶವನ್ನು ತಗೊಳ್ಳುತ್ತಿದ್ದರೆ ನಾವು ಉಗ್ರ ಹೋರಾಟದಿಂದ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿನಲ್ಲಿ ಬೀದಿಗಿಳಿದು ಹೋರಾಟ ಮಾಡುತ್ತೇವೆ ಅಂತೇಳಿ ನನ್ನ 2 ಮಾತುಗಳು ಮುಗಿಸುತ್ತಿದ್ದೇನೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಗೌರವಾನ್ವಿತ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರರು ಹೊಸಪೇಟೆ ಇವರ ಮುಖಾಂತರ. ಮಾನ್ಯರೇ, ವಿಷಯ: ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಇಂದ್ರಾನಗರದ ನಿವಾಸಿಗಳಾದ ಶ್ರೀಮತಿ ಶಾಮಮ್ಮ ಗಂಡ ಹುಸೇನಪ್ಪ ಸಿರಿಗಿರಿ ವಯಸ್ಸು 19 ವರ್ಷ ಮತ್ತು ಸಾಯಮ್ಮ ತಂದೆ ಭೀಮಪ್ಪ ವಯಸ್ಸು 15 ವರ್ಷ, ಜಾತಿ ಬುಡಗಜಂಗಮ ಪರಿಶಿಷ್ಟ ಜಾತಿ, ಅಲೆಮಾರಿ ಸಮುದಾಯದ 2 ಹೆಣ್ಣು ಮಕ್ಕಳ ಮೃತದೇಹವು ಸೈದಾಪುರ ಪಕ್ಕದ ನೀಲಹಳ್ಳಿಯ ಕೆರೆಯಲ್ಲಿ ಅನುಮಾನಾಸ್ಪದ ಸ್ಥಿತಿಯಲ್ಲಿ ದಿನಾಂಕ 12/2/2025ರಂದು ಈ 2 ಮೃತದೇಹದ ಶವಗಳು ಕಂಡು ಬಂದಿದೆ. ಇವರಿಗೂ ಯಾವುದೇ ಆರೋಪಿಯನ್ನು ಬಂಧಿಸಿರುವುದಿಲ್ಲ. ಈ ಸಾವಿನ ಸೂಕ್ತವಾದ ತನಿಖೆ ನಡೆಸಲು ಈ ಪ್ರಕರಣವನ್ನು ಸಿಬಿಐ ಮತ್ತು ಸಿಐಡಿ ಹಸ್ತಾಂತರ ಮಾಡಿ ಕೊಲೆಗಾರರನ್ನು ಪತ್ತೆ ಹಚ್ಚಬೇಕು ಮತ್ತು ಈ ಕುಟುಂಬದವರಿಗೆ ಪರಿಹಾರ ಧನ ಒದಗಿಸುವ ಕುರಿತು. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 12/2/2025ರಂದು ಯಾದಗಿರಿ ಜಿಲ್ಲೆಯ ಸೈದಾಪುರ ಪಕ್ಕದ ನೀಲಹಳ್ಳಿ ಕೆರೆಯಲ್ಲಿ ಅನುಮಾನಾಸ್ಪದವಾಗಿ ಮೃತದೇಹಗಳು ಸಿಕ್ಕಿರುವುದು ಅಲೆಮಾರಿ ಸಮುದಾಯದ ಇಂದಿರಾನಗರ ನಿವಾಸಿಗಳಾದ ಶ್ರೀಮತಿ ಶಾಮಮ್ಮ ಗಂಡ ಹುಸೇನಪ್ಪ ಸಿರಿಗಿರಿ ವಯಸ್ಸು 19 ವರ್ಷ ಮತ್ತು ಸಾಯಮ್ಮ ತಂದೆ